ಹೇ ಸಿನಿ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. ನಿನ್ನೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಮೂವಿ ರಿಲೀಸ್ ಆಗಿದೆ. ಇದೇ 17 ಅವ್ರ ಬರ್ಡೇ ಇರೋ ಕಾರಣ ಈ ಮೂವಿನ ರಿಲೀಸ್ ಮಾಡಿದ್ದಾರೆ ಅವ್ರ ನೆನಪಿಗೋಸ್ಕರ. ಪುನೀತ್ ರಾಜ್ಕುಮಾರ್ ಅವ್ರ ಕೆರಿಯರಲ್ಲಿ ಎಷ್ಟೊಂದು ಸಕ್ಸಸ್ಫುಲ್ ಮೂವಿ ಇದ್ರೂ ಅಪ್ಪು ರಿಲೀಸ್ ಮಾಡಿದ್ದಾರೆ. ಓಕೆ, ಈ ಮೂವಿಗೆ ಥಿಯೇಟರ್ಗೆ ನಾವು ಯಾಕೆ ಹೋಗಬೇಕು? ಸೊ ಏನು ಸಿಗುತ್ತೆ ಒಂದ್ಸತಿ ರೀಕ್ಯಾಪ್ ಮಾಡಿ ನೋಡಿದ್ರೆ, ಈ ಮೂವಿ ಒಂದು ಸ್ವಲ್ಪ ಹೊಸಬ್ರು ಮೂವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ಮಗು ಇದ್ದಾಗಿಂದ ಬಾಲನಟನಾಗಿ ಎಷ್ಟೊಂದು ಮೂವಿನ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಹೀರೋ ಆಗಿ ಲಾಂಚ್ ಆಗ್ತಿರೋ ಫಸ್ಟ್ ಮೂವಿ. ಓಕೆ, ಬಿಗ್ ಬ್ಯಾನರ್ ಇಂದ ಬರ್ತಿರ್ಬೋದು, ಬಿಗ್ ಫ್ಯಾಮಿಲಿಯಿಂದ ಬರ್ತಿರ್ಬೋದು. ಆದರೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು, ರಕ್ಷಿತಾ ಅವರು ಆ್ಯಂಡ್ ಮೂವಿ ಡೈರೆಕ್ಟರ್, ಇವರು ತೆಲುಗು ಫೇಮಸ್ ಡೈರೆಕ್ಟರ್. ಸೊ ಈ 3 ಜನನೂ ಸೇರಿ ಮಾಡಿರುವಂಥ ಮೂವಿ, ಆಲ್ಮೋಸ್ಟ್ ಹೊಸಬ್ರು ಅಂತಲೇ ಹೇಳ್ಬೋದು. ಈ ಮೂವಿಲಿ ಡೈರೆಕ್ಟರ್ ಮೇನಾಗಿ ಫೋಕಸ್ ಮಾಡಿರೋದು ಕತೆ ಮೇಲಲ್ಲ, ಬಟ್ ಕ್ಯಾರೆಕ್ಟರ್ ಮೇಲೆ. ಸೊ ಅದಕ್ಕೋಸ್ಕರನೇ ಮೂವಿಗೆ ಅಪ್ಪು ಅಂತಲೇ ಹೆಸರಿಟ್ಟಿದ್ದಾರೆ, ಬಿಕಾಸ್ ಇಟ್ ಈಸ್ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ. ಇಲ್ಲಿ ಆ ಕ್ಯಾರೆಕ್ಟರ್ ರೇಟಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಆ ಕ್ಯಾರೆಕ್ಟರು ಸಿಕ್ಕಾಪಟ್ಟೆ ಎನರ್ಜಿ ಇಂಟೆನ್ಸ್ ಆಗಿರೋ ಕ್ಯಾರೆಕ್ಟರು. ಅಷ್ಟೇ ಅಲ್ಲ, ಆ ಕ್ಯಾರೆಕ್ಟರ್ ನಾಟಿ ಇದ್ದಾನೆ, ಆ ಕ್ಯಾರೆಕ್ಟರ್ ಫ್ಯಾಮಿಲಿ ಎಮೋಷನ್ಸ್ ಇದೆ. ಸೊ ಇಷ್ಟು ಮಿಕ್ಸ್ಡ್ ಎಮೋಷನ್ಸ್ ಇರೋ ಒಬ್ಬ ಕ್ಯಾರೆಕ್ಟರು. ಆ್ಯಂಡ್ ಫಸ್ಟ್ ಮೂವಿಲೇ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿರೋ ಪುನೀತ್ ರಾಜ್ಕುಮಾರ್ ಅವರು. ಈ ಮೂವಿ ನೋಡಬೇಕಾದ್ರೆ ನಿಮಗೆ ಸಿಗೋದು ಫುಲ್ ಪವರ್ ಪ್ಯಾಕ್ ಎನರ್ಜಿ. ಪುನೀತ್ ರಾಜ್ಕುಮಾರ್ ಅವರು ಆ ಮೂವಿಲಿ ಎನರ್ಜಿನ ಯಾವ ಥರ ಕ್ಯಾರಿ ಮಾಡಿದ್ದಾರೆ ಅಂದರೆ, ಮೂವಿಯಿಂದ ಹೊರಗಡೆ ಬರೋಷ್ಟರಲ್ಲಿ ಆ ಎನರ್ಜಿ ನಿಮ್ಮಲ್ಲೂ ಪಾಸ್ ಆಗಿರುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿದೆ ಆ ಕ್ಯಾರೆಕ್ಟರ್. ಸೊ ಈ ಮೂವಿಲಿ ರಕ್ಷಿತ್ ಅವರು ಫಸ್ಟ್ ಮೂವಿ ಕೂಡ ಇದು ಸಿಕ್ಕಾಪಟ್ಟೆ ಸಖತ್ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿಲಿ ಪುನೀತ್ ರಾಜ್ಕುಮಾರ್ಗೆ ಒಳ್ಳೆ ಪೇರಾಗಿ ಕಾಣಿಸ್ತಿದ್ರು. ಕನ್ನಡ ಇಂಡಸ್ಟ್ರಿಲಿ ಒಂದು ಪ್ಯಾಟರ್ನ್ ಯಾವಾಗಲೂ ಫಾಲೋ ಆಗ್ತಿದೆ. ಯಾಕೆಂದರೆ ರಾಜ್ಕುಮಾರ್ ಅವ್ರ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿ ಪೀಕಲ್ಲಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಕಂಪೇರ್ ಟು ಬೇರೆ ಇಂಡಸ್ಟ್ರಿ, ನಮ್ಮ ಇಂಡಸ್ಟ್ರಿ ಒಂದು ಸ್ವಲ್ಪ ಹಿಂದೆ ಇರ್ತಿತ್ತು. ಒಳ್ಳೆ ಡೈರೆಕ್ಟರ್ಸ್, ಒಳ್ಳೆ ಆ್ಯಕ್ಟರ್ಸ್ ಇವರೆಲ್ಲ ಇದ್ರೂ ಕೂಡ ಬೇರೆ ಇಂಡಸ್ಟ್ರಿಯವರು ಹೊಸ ಟ್ರೆಂಡ್ ತಂದು ಅಡ್ವಾನ್ಸ್ ಆಗಿ ಒಂದೊಂದು ಸ್ಟೆಪ್ ಮುಂದೆ ಹೋಗ್ತಿದ್ರು. ಬಟ್ ಎಲ್ಲೋ ಕನ್ನಡ ಇಂಡಸ್ಟ್ರಿಲಿ ಅದು ಆಗ್ತಿರ್ಲಿಲ್ಲ. ನಾವು ಪಕ್ಕದ ಇಂಡಸ್ಟ್ರಿಯವ್ರು ನೋಡಿ, ಏನು ಡ್ಯಾನ್ಸರ್ಸ್ ಇದ್ದಾರೆ ಗುರು, ಎಂತೆಂಥ ಆ್ಯಕ್ಷನ್ಸ್ ಮಾಡ್ತಿದ್ದಾರೆ, ಈ ಥರ ರಿಯಲಿಸ್ಟಿಕ್ ಆ್ಯಕ್ಷನ್ ಮಾಡೋದು ಕನ್ನಡದಲ್ಲಿ ಯಾರು ಬೇಕಲ್ಲ. ಆ ಥರ ಯೋಚನೆ ಮಾಡಬೇಕಾದ್ರೆ ಈ ಥರ ಒಬ್ಬ ಪವರ್ಫುಲ್ ಆ್ಯಕ್ಟರ್ ಸಿಕ್ಕಿದ್ದು, ಅದೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಫಸ್ಟ್ ಮೂವಿಲೇ ಎಲ್ಲರಿಗೂ ಕಾಂಪಿಟೇಷನ್ ಕೊಡೋ ಥರ ಡ್ಯಾನ್ಸು, ಆ ಸ್ಟೆಂಟ್ಸು ನೆಕ್ಸ್ಟ್ ಲೆವೆಲ್. ಅಷ್ಟೇ ಅಲ್ಲ, ಈ ಮೂವಿ ಸಾಂಗ್ಸು ಟಿಲ್ ಡೇಟ್ ಫ್ರೆಶ್ ಆಗಿದೆ, ಅಷ್ಟು ಸಕಾಲಾಗಿ ಕೇಳಿಸುತ್ತೆ. ಸೊ ಗುರುಕಿರಣ್ ಕೂಡ ಇದರೊಳಗೆ ಬೆಸ್ಟ್ ವರ್ಕ್ ಮಾಡಿದ್ದಾರೆ. ಥಿಯೇಟ್ರಲ್ಲಿ ಯಾಕೆ ಈ ಮೂವಿ ನೋಡಬೇಕು? OTT ರಿಲೀಸ್ ಆಗಿದ್ರು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಸೊ ಯಾಕೆ ನೋಡಬೇಕು ಅಂತ ಅನ್ಕೊಂತಿದ್ರೆ, ಹೊರಗಡೆ ಪ್ರಪಂಚದಲ್ಲಿ ನೀವೆಲ್ಲೇ ಖಾಲಿ ಇಟ್ರು ಯಾರೋ ಒಬ್ಬರು ನಿಮ್ಮ ಕಾನ್ಫಿಡೆನ್ಸ್ನ ಸಾಯಿಸೋಕೆ ಕಾಯ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಈ ಮೂವಿ ಥಿಯೇಟ್ರಿಂದ ಹೊರಗಡೆ ಬರೋಷ್ಟರಲ್ಲಿ ಹೊಸ ಥರ ಕಾನ್ಫಿಡೆನ್ಸ್ ಕೊಟ್ಟು ನಿಮ್ಮನ್ನ ಯಾರನ್ನ ಬೇಕಾದ್ರೂ ಫೇಸ್ ಮಾಡಿಬಿಡ್ತೀನಿ ಅನ್ನೋ ಅಷ್ಟು ಧೈರ್ಯ ನಿಮ್ಮಲ್ಲಿ ಕೊಡುತ್ತೆ. ಸೊ ಆ ಥರ ಹೈ ಎನರ್ಜಿ ಇರೋ ಮೂವಿ ಅದು ಅಪ್ಪು. ಸೊ ಇದೇ ತಿಂಗಳು 17 ಮಾರ್ಚ್ ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇ ಇದೆ. ಅವ್ರ ನೆನಪಿಗೋಸ್ಕರ ರಿಲೀಸ್ ಮಾಡಿದ್ದಾರೆ ಥಿಯೇಟರ್ಸಲ್ಲಿ. ಹೋಗಿ ಎಲ್ಲರೂ ಎಂಜಾಯ್ ಮಾಡಿ. ಬಟ್ ಒಂದು ಸ್ಯಾಡ್ ವಿಷಯ ಏನು ಅಂದರೆ, ನಿನ್ನೆ ರಿಲೀಸ್ ಆದಾಗ ಇನ್ನೊಂದು ಒಂದು ಸಣ್ಣ ಚಿಕ್ಕ ಇಶ್ಯೂ ಅಂತ ಹೇಳ್ಬೋದು. ಏನು, ದರ್ಶನ್ ಅವ್ರದ್ದು ಕರಿಯ ಮೂವಿನೂ ಒಂದು ಥಿಯೇಟ್ರಲ್ಲಿ ಹಾಕಿದ್ದಾರೆ. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ರಿಲೀಸ್ ಆಗಿರೋ ಟೈಮಲ್ಲಿ ಇನ್ನೂ ರಿಲೀಸ್ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ಇಶ್ಯೂ ಆಗ್ತಿತ್ತು. ನನಗನ್ಸುತ್ತೆ ಈ ಟೈಮಲ್ಲಿ ಅದರ ಇಶ್ಯೂ ಏನು ಮಾಡ್ಕೊಳ್ಳೋದು ಬೇಡ ಅಂತ. ಯಾಕೆಂದರೆ ಒಬ್ಬರು ಲೆಜೆಂಡ್ ಮೂವಿ ರಿಲೀಸ್ ಆಗಿದೆ, ಅದು ರಿಲೀಸ್ ಆಗಿದೆ. ಅವ್ರು ಇಲ್ಲಿರೋ ಈ ಟೈಮಲ್ಲಿ ಆ ಮೂವಿನ ನೋಡಿ ಎಂಜಾಯ್ ಮಾಡೋಣ. ಸೊ ಅದೇ ಅವ್ರಿಗೆ ನಾವು ಕೊಡೋ ರೆಸ್ಪೆಕ್ಟ್. ಸೊ ಇಶ್ಯೂನ ಪಕ್ಕಕ್ಕಿಟ್ಟು ಮೂವಿನ ಎಂಜಾಯ್ ಮಾಡೋ ಕಡೆ ನೋಡೋಣ. ಸೊ ಫೈನಲಿ ಇದು ನನ್ನ ಯೂಟ್ಯೂಬ್ ಚಾನಲ್. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.